ಇವತ್ತು ಸರ್ಕಾರನೇ ಇಲ್ಲ. ಸರ್ಕಾರ ಏನಾಗಿ ಹೋಗಿದೆ ನಿಮ್ಗೆ ಗೊತ್ತಿದೆ. ಇಡ್ಲಿ ವಡೆ ಉಪ್ಪಿಟ್ಟು ತಿನ್ನಕ್ಕೆ ಇವ್ರ ಮನೆಗೆ ಬರ್ತಾರೆ, ನಾಟಿ ಕೋಳಿ ಚಿಕನ್ನು ತಿನ್ನಕ್ಕೆ ಅವ್ರ ಮನೆಗೆ ಹೋಗ್ತಾರೆ. ನೀವು ಏನಾರ ತಿನ್ಕೊಡ್ರಪ್ಪ, ಬೇಕಾಗಿಲ್ಲ ನಮಗೆ. ಜನ ನಿಮ್ಮನ್ನು ಹೇಳಿದ್ರಲ್ಲ, ನಮ್ಮನ್ನು ಆರಿಸಿ ಕಳಿಸಿದ್ದಾರೆ 136 ಜನ, 136 ಜನರ ರೈತರ ಹಿತವನ್ನು ಕಾಯುವಂತ ಕೆಲಸ ಮಾಡಿ. ಸಂಪೂರ್ಣವಾಗಿ ಸರ್ಕಾರ ಆಡಳಿತ ಸತ್ತೋಗಿದೆ, ನಿರ್ಲಿಪ್ತ ಆಗಿ ಹೋಗಿದೆ. ನೀವು ಯಾರಾದ್ರೂ ಮುಖ್ಯಮಂತ್ರಿ ಆಯ್ತಪ್ಪ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಮಾಡ್ಕೊಂಡು ಹೋಗ್ಲಿ ಬಿಡ ಅಂತ ಕೈಯಾರ ಬಿಡ್ಬೇಕಲ್ಲ ಅವ್ರು. ಸಿದ್ದರಾಮಯ್ಯನವ್ರು ಇಳಿಸ್ಬೇಕು ಅಂತ ಇವರು. ಸಿದ್ದರಾಮಯ್ಯನವ್ರ ಬಗ್ಗೆ ನಮಗೆ ಗೌರವ ಇದೆ. ಇವತ್ತು ರಟ್ಟಳ್ಳಿ ತಾಲೂಕು ಆಗ್ಬೇಕಾದ್ರೆ ನಾನು ಅವತ್ತು ಸೋತಿದ್ರು ಕೂಡ ನನಗೆ ಅವತ್ತು ಹೇಳಿದ ಒಂದೇ ಮಾತಿಗೆ ತಾಲೂಕು ಮಾಡಿಕೊಟ್ಟಿದ್ರು. 4 ನೀರಾವರಿ ಯೋಜನೆಗಳೆಲ್ಲ ಮಾಡಿಕೊಟ್ಟಿದ್ರು. ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಆಯ್ತು ಬಿಡಿ, ಸಿದ್ದರಾಮಯ್ಯನವರು ಮುಂದುವರಿಲಿ, ಹೋಗ್ಲಿ, ಇನ್ನೊಂದು 2 ವರ್ಷ ಆಮೇಲೆ ಮುಂದೋಡೋರು ಜನ ತೀರ್ಮಾನ ಮಾಡಿದಾಗ ಅದಕ್ಕೆ ಯಾಕೆ ಅಡ್ಡ ಮಾಡಕ್ ಹೋಗ್ತೀರಿ? ಅದು ಆಗಲ್ಲ ಅಂದ್ರೆ ಸುಮ್ಮನೆ ಕೈ ಬಿಟ್ಟು ರಾಜೀನಾಮೆ ಕೊಡಿ. ಮುಂದಿನ ದಿನಗಳು ಯಾರು ಬಂದು ಆಡಳಿತ ಮಾಡಬೇಕು ಅಂತ ಮತ್ತೆ ಈ ಜನ ತೀರ್ಮಾನ ಮಾಡ್ತಾರೆ. ಅದನ್ನು ಬಿಟ್ಟು ಇವತ್ತಿನ ದಿವಸ ತಮ್ಮ ಅಧಿಕಾರ ಗದ್ದಿಗೆಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಇವತ್ತು ಹಗಲು ರಾತ್ರಿ ನೀವು ಟಿವಿ ಆನ್ ಮಾಡಿ ಬರೀ ಅದೇ ಕೆಲಸ, ಬೇರೆ ಏನೂ ಇಲ್ಲ.